ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಫೈನಲಿ ನಮ್ಮ ಐರಾವತನನ್ನು ತಂದು ಇಲ್ಲಿ ಹಾಕಿದ್ದೇನೆ. ವಾಣಿ ವಿಲಾಸ ಹೋಟೆಲ್ ಇದ್ದು ಹಿಂಬದಿ ಇದು. ಈ ಕಡೆಯಿಂದ ಹೋಗ್ಲಿಕ್ಕೆ ಆಗ್ತದೆ, ಬಟ್ ನಮ್ಮ ಗಾಡಿ ಪಾಸ್ ಆಗೋದಿಲ್ಲ ನೋಡಿ. ಅಲ್ಲಿ ಸೀಟ್ ಹಾಕಿದ್ದಾರೆ. ಸೊ ಗಾಡಿ ಬಂತು ನೋಡಿ, ಲಾರಿ ಬಂತು. ಈಗ ಫಸ್ಟಿಗೆ ಬಿಲ್ ತಗೊಳ್ಳುವ. ಫಸ್ಟಿಗೆ ಬಿಲ್ ತಗೊಂಡು ಮತ್ತೆ ಗಾಡಿ ಖಾಲಿ ಮಾಡುವ. ಡೋರ್ ಹಾಕಿ ಲಾಕ್ ಮಾಡಬೇಕು ಫಸ್ಟಿಗೆ. ಯಾಕಂತ ಹೇಳಿದರೆ ಅಮೌಂಟ್ ಎಲ್ಲ ಅದರ ಒಳಗಡೆ ಉಂಟು ನೋಡಿ. ಈಗನೇ ಬಿಟ್ಟು ಹೋಗೋದು ನಾನು, ಅಲ್ಲಿ ಇರಿಟೇಟ್ ಆಗ್ತದೆ ಮತ್ತೆ. ಆಯಿತು, ಇಲ್ಲಿ ಗಾಡಿ ಅನ್ಲೋಡ್ ಆಗ್ತಾ ಉಂಟು. ಸೊ ಇದು ಎಷ್ಟು ಟನ್ ಹಾಕ್ಬೋದು ದಿನ ಇದು ಬೈ? ಎಷ್ಟು ಟನ್ ಹಾಕ್ಬೋದು? 10 ಟನ್ನ. ನಮ್ಮ ಗಾಡಿ 1.5 ಟನ್ 2 ಟನ್ ಕೆಪಾಸಿಟಿ ಇರೋದು. ಬನ್ನಿ ಇದನ್ನೆಲ್ಲ ಇದಿಷ್ಟು ಇಲ್ಲಿ ಖಾಲಿ ಮಾಡಿ ಊಟ ಮಾಡುವ. ಫೈನಲಿ ಐಟಮ್ ಎಲ್ಲ ಖಾಲಿ ಮಾಡಿ ಆಯಿತು. ಇಷ್ಟು ವಾಣಿ ವಿಲಾಸಕ್ಕೆ ಹಾಕಲಿಕ್ಕೆ ಇತ್ತು. ಇದೊಂದು ಗೋಣಿ ನಮ್ಮ ಗಾಡಿಯಲ್ಲಿ ತಂದು ಖಾಲಿ ಮಾಡಿ ಆಯಿತು. ಸೊ ಇದನ್ನೀಗ ಚೀಟಿ ಕೊಟ್ಟು ಚೆಕ್ಕಿಂಗ್ ಮಾಡಿಸಬೇಕು. ನಾನು ಹೋಗಿ ಬರ್ತೇನೆ, ನೀವು ಇಲ್ಲಿ ಹಾಂ ಇಷ್ಟು ಚೆಕ್ಕಿಂಗ್ ಆಗಬೇಕು. ಫೈನಲಿ ವಾಣಿ ವಿಲಾಸದಲ್ಲಿ ಊಟ ಎಲ್ಲ ಮಾಡಿಕೊಂಡು ಬಂದು ಈಗ ಎಂತ ಹೇಗಾಯಿತು ಊಟ? ಸೂಪರ್ ಇತ್ತಲ್ಲ? ಹಣ ಬೇಕಾ? ಇದು ನಿಮಗೆ ಇಷ್ಟೇ. ಹಾಂ, ಇದು ನಿಮಗೆ, ನಿಮ್ಮ ಸಂಬಳ. ನೀವು ಮೊನ್ನೆಯಿಂದ ಸಂಬಳ ತಗೊಳ್ಳಿಲ್ಲಲ್ಲ? ಹಾಂ ಅಲ್ಲ ಮಾರ್ರೆ, ನೀವು ಹಾಗಾದರೆ ದುಡಿ ಮನೆಗೆ ಅಂತ ತಗೊಂಡು ಹೋಗ್ತೀರಾ? ನಾನು ಇಷ್ಟು ಪ್ರೀತಿಯಿಂದ ಇಷ್ಟು ಹಣ ಕೊಡುವಾಗ ನೀವು ತಗೊಳ್ಬೇಕಲ್ಲ. ಅವರು ಬಿಲ್ ಕೂಡ ಕೊಟ್ಟರು. ಈಗ ಇಲ್ಲಿಂದ ನಮ್ಮ ಪಯಣ ಮುಂದುವರಿಸುವ. ಎಲ್ಲಿಗೆ ಅಂತ ಮುಂದೆ ಅಪ್ಡೇಟ್ ಕೊಡ್ತೇನೆ. ಫಸ್ಟಿಗೆ ಇಲ್ಲಿಂದ ಹೊರಡುವ. ಊಟ ಮಾಡಿ ಆಯಿತು. ಊಟ ಎಲ್ಲ ತೋರಿಸ್ಲಿಕ್ಕೆ ಆಗಲಿಲ್ಲ, ತೋರಿಸಿದ್ದೇನೆ ಎಷ್ಟು ತೋರಿಸೋದಂತ. ಸೊ ಈಗ ರಾಜನ ಫೀಲ್ ಆಗ್ತುಂಟು ಇಷ್ಟು ಹಣ ಬಂದ ಮೇಲೆ. ಕೈಯಲ್ಲಿ ಇರೋದು 100ರ ನೋಟು, ಆದರೆ ತೊಂದರೆ ಇಲ್ಲ, ಬನ್ನಿ. ಕರೆಕ್ಟಾಗಿ 3:30 ಗಂಟೆಗೆ ಪುತ್ತೂರು ಬಿಡ್ತಾ ಇದ್ದೇವೆ. ತುಂಬ ಲೇಟ್ ಆಯಿತು. ಇಲ್ಲದಿದ್ದರೆ ಈ 3:30 ಗಂಟೆಗೆ ನಾನು ಉಪ್ಪಿನಂಗಡಿ ಪಾಸ್ ಮಾಡಿ ಹೋಗ್ತಿದ್ವಿ ಅಲ್ಲ. ಇಲ್ಲದಿದ್ದರೆ ಇವತ್ತು ತುಂಬ ಲೇಟ್ ಆಯಿತು. ಆಗ ಹೇಳಿದ ಪ್ರಕಾರವೇ ಸಚಿನಿಗೆ ಹೋಗಿ ಐಟಮ್ ತಗೊಂಡು ಬಂದ್ವಿ. ಈಗ ಮತ್ತೆ ಇಲ್ಲಿಂದ ರೈಟ್ ತಗೊಂಡು APMC ರೋಡ್ ಆಗಿ ನಾವು ನಮ್ಮ ಪಯಣ ಶುರು ಮಾಡುವ. ಈ ಕಡೆಯಿಂದ ಹೋಗ್ಲಿಕ್ಕೆ ಆಗ್ತದೆ, ಬಟ್ ಹೆವಿ ಟ್ರಾಫಿಕ್ ಇರ್ತದೆ. ಅದಕ್ಕೋಸ್ಕರ ಈ ಕಡೆಯಿಂದ ಆರಾಮ್ಸೆಯಿಂದ ಹೋಗುವ ಅಂತ. ಇನ್ನೂ ಸಾಗಲಿಲ್ಲ. ಕೆಮ್ಮಾಯಿಯಲ್ಲಿ ಒಂದು ಹೊಸ ಅಂಗಡಿ ಉಂಟಂತೆ, ಅದು ಎಲ್ಲಿ ಅಂತ ಹುಡುಕಬೇಕು. ಅದಾದಮೇಲೆ ಮತ್ತೆ ಉಪ್ಪಿನಂಗಡಿಯಲ್ಲಿ ಸ್ವಲ್ಪ ಐಟಮ್ ತಗೊಳ್ಳಿಕ್ಕೆ ಉಂಟು. ಇದೇ ಕಷ್ಟ ಆಗೋದು ಇದೆ. ಎಂತಂತ ಹೇಳಿದರೆ, ಈಗ ನೋಡಿ, ಈಗ ಸಚಿನಲ್ಲಿ ಒಂದು ಐಟಮ್ ಇರಲಿಲ್ಲ. ಸೊ ಓನರ್ಗಳು ಹೇಳ್ತಾರೆ ಅಲ್ಲಿಂದ ತಗೊಳ್ಳಿ ಇಲ್ಲಿಂದ ತಗೊಳ್ಳಿ ಅಂತ. ಅದು ಹೇಳಲಿಕ್ಕೆ ಸುಲಭ ಅಷ್ಟೇ. ಈಗ ನಾವು ಇಲ್ಲಿಂದ ಮತ್ತೆ ಇಲ್ಲಿಗೆ 2 ಸರಿ ಆಯಿತು ಅಲ್ಲ? ಎಷ್ಟು ಸತಿ ಹೋದ್ವಿ? 2 ಸತಿ ಆಯಿತು. ಅಲ್ಲಿ ಬಿಲ್ ಮಾಡಬೇಕು, ಗಾಡಿ ನಿಲ್ಲಿಸಬೇಕು, ಅವರು ಲೋಡ್ ಮಾಡುವಾಗ ಅರ್ಧ ಗಂಟೆ. ಇವರಾದರೂ ಬೇಗ ಲೋಡ್ ಮಾಡ್ತಾರೆ, ಅಲ್ಲಿ ಲೋಡ್ ಆಗೋದಿಲ್ಲ ಬೇಗ. ಅದೊಂದು ದೊಡ್ಡ ಉಪದ್ರ. ನೋಡುವ. ಈಗ ಅವರು ಹೇಳಿದ್ದಾರೆ ಅಲ್ಲಿಂದ ತಗೊಳ್ಳಿ ಅಂತ. ಇನ್ನು ಕೆಮ್ಮಾಯಿಗೆ ಹಾಕಿ ಮತ್ತೆ ಉಪ್ಪಿನಂಗಡಿಗೆ ಹೋಗಿ, ಅಲ್ಲಿಂದ ಲಕ್ಷ್ಮೀ ಜನರಲ್ ಸ್ಟೋರ್ ಅಂತ ಉಂಟು, ಅಲ್ಲಿಗೆ ಹೋಗಿ ಐಟಮ್ ತಗೊಂಡು ಮತ್ತೆ ನಮ್ಮ ಪಯಣ ಮುಂದುವರಿಸಬೇಕು. ಹೇಳಿ ಪ್ರಯೋಜನ ಇಲ್ಲ. ಮತ್ತು ಎಂತ ಮಾಡೋದು, ನಾವು ಅನುಭವಿಸಬೇಕಲ್ಲ. ದುಡಿಲಿಕ್ಕೆ ಬಂದಿದ್ದೇವೆ, ದುಡಿತೇವೆ. ಒಬ್ಬ ಮನುಷ್ಯನಿಗೆ ಅತಿಯಾಗಿ ಕೆಲಸ ಸಿಕ್ಕಿದ್ರೆ ಅದು ಎಂತ ಆಗ್ತದೆ ದಿನದ ಬೈ? ಬೇಡ ಆಗ್ತದಲ್ಲ. ಕೆಲಸ ಒಬ್ಬ ಮನುಷ್ಯನಿಗೆ ಎಷ್ಟಿರಬೇಕು, ಅದೇ ನಾನು ಅವತ್ತಿಂದ ನಿಮ್ಮ ಹತ್ರ ಹೇಳ್ತಾ ಇರೋದು ಅಷ್ಟೇ. ಕೆಲಸ ಒಬ್ಬ ಮನುಷ್ಯನಿಗೆ ಎಷ್ಟಿರಬೇಕು ಅಷ್ಟೇ ಇರಬೇಕು. ಇದು ಜಾಸ್ತಿ ಒತ್ತಡ ಏರಿದರೆ ಮಂಡೆ ಬಿಸಿ ಆಗ್ತದೆ, ಕೆಲಸ ಸಹ ಬೇಡ ಅಂತ ಆಗ್ತದೆ. ಎಂತ ಕೆಲಸಕ್ಕೆ ಬರಲಿಕ್ಕೆ ಮನಸ್ಸಾಗೋದಿಲ್ಲ. ಹೇಳಲಿಕ್ಕೆ ಸುಲಭ. ಎಲ್ಲೆಲ್ಲಿಂದ ಶುರುವಾಯಿತು? ಉಜಿರೆಯಿಂದ ಎರಡು ದಿಕ್ಕಿನಲ್ಲಿ ತಗೊಂಡಾಯಿತು, ಮತ್ತು ಇಲ್ಲಿ ಬಂದಾಯಿತು. ಇದೆ ಈಗ ಅಲ್ಲಿಂದ ಹೋಗಿ ತರಬೇಕಷ್ಟೆ. ಲೈನ್ ಅಂದಮೇಲೆ ಯಾವ ಥರ ಇರಬೇಕಂತ ಹೇಳಿದರೆ, ಬೆಳಿಗ್ಗೆ ಕಂಪನಿಯಿಂದ ಲೋಡ್ ಮಾಡಿ ಬಿಟ್ಟರೆ ಮತ್ತು ಎಲ್ಲಿ ಸಹ ತೆಗಿಲಿಕ್ಕೆ ಅದೆಲ್ಲ ಇರಲಿಕ್ಕೆ ಬಾರ್ದು. ಹೋದ್ವಾ, ಅಲ್ಲಿ ಖಾಲಿ ಮಾಡಿದ್ವಾ, ಮತ್ತು ಸೀದಾ ಕಂಪನಿಗೆ ಹೋದ ಅಷ್ಟೇ ಇರಬೇಕು. ಈ ಲೈನಲ್ಲಿ ಅಲ್ಲೆಲ್ಲಿಂದ ತಗೊಳ್ಳಿಕ್ಕೆ ಇದ್ದರೆ ಕಿರಿಕಿರಿ. ಮತ್ತು ಒಂದು 10 ಗಂಟೆಗೆಲ್ಲ ಬಿಟ್ಟರೆ ದೊಡ್ಡ ವಿಷಯ ಅಲ್ಲ ದಿನದ. ತಗೊಳ್ಬೋದು. ಈಗ 10 ಗಂಟೆಗೆ ಬಿಟ್ಟರೆ ನಮಗೆ ಅಲ್ಲಿಂದ ಇಲ್ಲಿಂದ ತಗೊಳ್ಬೋದು. ಇದು ಬಿಡುವುದೇ 12 ಗಂಟೆಗೆ ಮಾರೆ. 12 ಗಂಟೆಗೆ ಬಿಟ್ಟು ಅಲ್ಲಿಂದ ತಗೊಳ್ಳಿ ಇಲ್ಲಿಂದ ತಗೊಳ್ಳಿ ಅಂತ ಹೇಳಿ ಮತ್ತು ಅಲ್ಲಿ ಉಜಿರೆಯಲ್ಲಿ 1 ಗಂಟೆ ನರಕ ಬಂದ್ವಿ, ಇಲ್ಲಿ 1 ಗಂಟೆ ನರಕ ಬಂದ್ವಿ. ಇನ್ನು ಅಲ್ಲಿಗೆ ಹೋಗಿ 1 ಗಂಟೆ ನರಕ ಬರಬೇಕು ಉಪ್ಪಿನಂಗಡಿಯಲ್ಲಿ. ಜೀವನ ನಡೆಸಬೇಕಲ್ಲ, ಅದಕ್ಕೋಸ್ಕರ ದುಡಿತಾ ಇರೋದು ಅಷ್ಟೇ.
ಕರೆಕ್ಟಾಗಿ ಕೆಮ್ಮಾಯಿ ಜಂಕ್ಷನ್ ಹತ್ರ ರೀಚ್ ಆಗಿ ಆಯಿತು. ಇದೇ ನಮ್ಮ ಕೆಮ್ಮಾಯಿ ಜಂಕ್ಷನ್. ಈಗ ಇಲ್ಲಿ ಎಲ್ಲಿಯೋ ಒಂದು ಹೊಸತ್ತು ಅಂಗಡಿ ಉಂಟಂತೆ ಮಾರೆ, ಎಲ್ಲಿ ಅಂತ ಗೊತ್ತಾಗಿಲ್ಲ. ಅದಲ್ಲ ಎಂಥ ಡಿಸೋಜ ಅಂತೆ, ಅದನ್ನು ಹುಡುಕಬೇಕು. ನಮ್ಮ ಮ್ಯಾನೇಜರ್ಗೆ ಅಂತೂ ಗೊತ್ತಿಲ್ಲ. ಅವ ಹೇಳಿದ ಪ್ರಕಾರ ಹಿಂದೆ ಇರಬೇಕಿತ್ತು. ನನ್ನ ಅಂದಾಜು ಮೇಲೆ ಬಂದಿದೆ. ನಾವು ಇಲ್ಲಿ ಉಂಟು ನೋಡಿ, ಲೋಬೋ ಸ್ಟೋರ್. ಇದೇ ಅಂಗಡಿ, ಇದು ಹೊಸ ಅಂಗಡಿ, ಫಸ್ಟ್ ಟೈಮ್ ಆಗ್ತಾ ಇರೋದು. ತಿನ್ನಿದ್ ಭಾಯ್, ಇದೊಂದು ಕಟ್ಟು ಮತ್ತು ಇದೊಂದು ಕಟ್ಟು ಕೆಳಗಡೆ ಮಂಡಕ್ಕಿ ಉಂಟಲ್ಲ, ಮತ್ತು ಇದು ಎಂತ ಹಾಗೆಂತ ತಗೊಳ್ಳೋದು ಅಕ್ಕಿ ಹುಡಿ ಮತ್ತು ಓಮ. ಹಾಂ, ಅದೇ 2 ಗೋಡಿ. ನಾನು ಬಿಲ್ ಒಂದು ಟೋಟಲ್ ಮಾಡಿ ಬರ್ತೇನೆ, ಆಯಿತಾ? ಕಿರಿಕಿರಿ ಆಗೋದು ಎಂತ ಅಂತ ಗೊತ್ತುಂಟಾ? ತೋರಿಸ್ತೇನೆ ನೋಡಿ. ಈಗ ಇಲ್ಲಿಂದ ಇಲ್ಲಿ ತನಕ ಎಲ್ಲ ಐಟಮ್ ತಗೊಳ್ಳಿಕ್ಕೆ ಗೊತ್ತಾಯ್ತಾ? ನೋಡಿ, ಇಲ್ಲಿಂದ ಶುರುವಾಗಿದೆ. ಇದೆಲ್ಲ ಅಂಗಡಿಯಿಂದ ತಗೊಳ್ಳಿಕ್ಕೆ. ಇದೊಂದು ಕಡೆಯಿಂದ ತಗೊಳ್ಬೇಕು, ಮತ್ತು ಇದು ಇಷ್ಟು ಒಂದು ಕಡೆಯಿಂದ ತಗೊಳ್ಬೇಕು, ಮತ್ತು ಇದೊಂದು ಇಷ್ಟು ಬೇರೆ ಕಡೆಯಿಂದ ತಗೊಳ್ಬೇಕು, ಮತ್ತು ಇಲ್ಲೊಂದು ಲಾಸ್ಟ್ ಇದು ಉಂಟಲ್ಲ, ಇದೊಂದು ಬೇರೆ ಕಡೆಯಿಂದ ತಗೊಳ್ಬೇಕು. ಸೊ ಬೇರೆ ಬೇರೆ ಅಂಗಡಿಯಿಂದ ತೆಗೆದು ನಾವು ಅಲ್ಲಿ ರಾಶಿ ಹಾಕ್ತೇವೆ ಹಿಂದುಗಡೆ. ಮತ್ತೆಂತ ಆಗ್ತದೆ ಅಂತ ಹೇಳಿದರೆ, ಇದನ್ನು ಇಲ್ಲಿಗ ಬಿಲ್ಲಲ್ಲಿ ನಾವು ಈಗ ಬಿಲ್ ಚೆಕ್ ಮಾಡಿ ಕೂತ್ರೆ ಆಗೋದಿಲ್ಲ. ಈಗ ಇವರು 12 ಗಂಟೆಗೆ ಬಿಟ್ಟರೆ ನಮಗೆ ಅಲ್ಲಿ ಅಂಗಡಿಯಲ್ಲಿ ಹೋಗಿ ಅರ್ಧ 1 ಗಂಟೆ ಬಿಲ್ ಚೆಕ್ ಮಾಡಿಕೊಂಡು ಕೂತ್ರೆ ಅಲ್ಲಿ ಲೇಟ್ ಆಗ್ತದೆ. ಅದಕ್ಕೋಸ್ಕರ ಬಿಲ್ ಚೆಕ್ ಮಾಡಲಿಕ್ಕೆ ಹೋಗೋದಿಲ್ಲ. ನನಗೆ ಇದರದ್ದು ಲೆಕ್ಕ ಸಹ ನನಗೆ ಅಷ್ಟು ಗೊತ್ತಾಗೋದಿಲ್ಲ ಅಂತ ಹೇಳಿದರೆ, ಅರ್ಜೆಂಟಲ್ಲಿ ಹಿಂದುಗಡೆಯಲ್ಲಿ ನಾವು ಐಟಮ್ ಹಾಕ್ತೇವಲ್ಲ, ಆಗ ಇದಿದ್ದದ್ದು ನಮಗೆ ನೆನಪಾಗೋದಿಲ್ಲ. ಸೊ ಮತ್ತೆ ಇದನ್ನು ಮರೆತರೆ ಮತ್ತೆ ನಮಗೆ ಒಬ್ಬ ಹಿಡಿತಾರೆ, ಅದೊಂದು ದೊಡ್ಡ ಉಪದ್ರ. ಈ ಥರ ಆದರೆ ಉಪದ್ರ ಆಗ್ತದೆ ಅಂತ ನಮಗೆ ನೆನಪಿರೋದಿಲ್ಲ ಇದನ್ನು ಹಾಕ್ಲಿಕ್ಕೆ. ಅಂತ ಯಾವಾಗ ನಂಬರ್ ಕೊಡ್ಬೇಕಂತೆ, ಮತ್ತೆ ಮಾಡ್ತಾರಂತೆ. ನಮ್ಮ ಪುತ್ತೂರಿನ ಸೇಡಿಯಾಬ್ ಹತ್ರ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡಿ. ಇಲ್ಲಿ ಆ ಕಡೆಯಿಂದ ಎಷ್ಟು ಎತ್ತರ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಈಗ ಈ ಕಡೆ ಸಹ ಅಷ್ಟೇ ಎತ್ತರ ಕೊಡಬೇಕು. ಈಗ ರೋಡು ಕಾಂಕ್ರೀಟ್ ಇದು ಮಾಡಿದ್ದಾರೆ, ಸೊ ಅದೇ ಲೆವೆಲ್ಗೆ ಇಲ್ಲಿ ಸಹ ಬರಬೇಕು. ಇಲ್ಲಿ ಆದರೂ ತೊಂದರೆ ಇಲ್ಲ. ಎದುರುಗಡೆ ನೋಡಿ, ಎದುರುಗಡೆ ಉಂಟಲ್ಲ, ಇದು ಕೆಳಗಡೆ ಉಂಟು, ಅದು ಮೇಲೆ ಉಂಟು. ಎಷ್ಟು ಮಣ್ಣು ಬೇಕಾಗ್ಬೋದಾ? ಇಲ್ಲಿಗೆ ಫುಲ್ಲು ಮಣ್ಣು ಹಾಕಿ ಲೆವೆಲ್ ಮಾಡಿ ಮತ್ತೆ ರೋಡ್ ಮಾಡಬೇಕಷ್ಟೇ. ಮತ್ತು ಇನ್ನೊಂದು ಉಪದ್ರ ಅಂತ ಹೇಳಿದರೆ, ನಮ್ಮ ಕಾಂಕ್ರೀಟ್ ರೋಡಲ್ಲಿ ಗಾಡಿದು ಟಯರ್ ಬೇಗ ಸವಿತದೆ ಅಂತ. ಫುಲ್ಲು ಅದು ಒಂಥರ ಮತ್ತು ಲೆವೆಲ್ ಸಿಗೋದಿಲ್ಲ. ಹೀಗೆ ಇರ್ತದೆ. ಈ ಡಾಮರ್ ರೋಡ್ ಆದರೆ ತೊಂದರೆ ಇರೋದಿಲ್ಲ, ಆದರೆ ಈಗಿನ ಡಾಮರ್ ನಿಲ್ಲುವುದಿಲ್ಲ. ಅದಕ್ಕೋಸ್ಕರ ಇಂಥ ಒಂದು ಉಪಾಯ ನೋಡಿ. ಇಲ್ಲಿ ಎಷ್ಟು ಹೈಟ್ ಉಂಟು, ಇದು ಎಷ್ಟು ತಗ್ಗಲ್ಲಿ ಉಂಟಂತ. ಇಲ್ಲಿ ಅದೇ ಥರ ಮಣ್ಣು ಹಾಕಿ ಮತ್ತೆ ಮಾಡಬೇಕು. ಸೊ ಒಮ್ಮೆ ಆಗಲಿ, ಕನ್ಸ್ಟ್ರಕ್ಷನ್ ಆದಮೇಲೆ ಮತ್ತು ಸ್ವಲ್ಪ ಖುಷಿ ಆಗ್ತದೆ. ಆದರೆ ಡಾಮರ್ ಅಷ್ಟು ಒಳ್ಳೆ ಆಗೋದಿಲ್ಲ ಅದರಲ್ಲಿ ಹೋಗಲಿಕ್ಕೆ. ಯಾಕಂತ ಹೇಳಿದರೆ ಅದರಲ್ಲಿ ಲೆವೆಲ್ ಸಿಗೋದಿಲ್ಲ. ಇದರಲ್ಲಿ ಅದ್ರ ಲೆವೆಲ್ ಇರ್ತದೆ, ಆದರೆ ಇದು ನಿಲ್ಲುವುದಿಲ್ಲ, ಅದು ನಿಲ್ತದೆ ಅಷ್ಟೇ. ಕರೆಕ್ಟಾಗಿ ಉಪ್ಪಿನಂಗಡಿ ಮಂಗಳೂರು ಹೈವೇಗೆ ರೀಚ್ ಆಯಿತು. ಈಗ ಇಲ್ಲಿಂದ ರೈಟ್ ತಗೊಂಡು ಉಪ್ಪಿನಂಗಡಿ ಜಂಕ್ಷನ್ ಕಡೆ ಹೋಗಬೇಕು. ಅದಕ್ಕಿಂತ ಮುಂಚೆ ಇಲ್ಲೊಂದು ಅಂಗಡಿ ಉಂಟು ಮಾರ, ಅಲ್ಲಿಂದ ಐಟಮ್ ತಗೊಳ್ಬೇಕು. ಮತ್ತು ಉಪದ್ರ ಆಗೋದಿದೆ ಎಂತಂತ ಹೇಳಿದರೆ, ಈಗ ಸೀದಾ ಹೋಗ್ಬೋದಿತ್ತು. ಈಗ ಗಂಟೆ ಎಷ್ಟಾಯ್ತು ಅಂತ ಹೇಳಿದರೆ ನೋಡ್ಬೋದು, 3:40 ಆಯಿತು. ಬಟ್ ಇಲ್ಲಿ ಐಟಮ್ ತಗೊಳ್ಬೇಕು ನೋಡಿ. ನಮ್ಮ ಉಪ್ಪಿನಂಗಡಿ ಜಂಕ್ಷನಿಗೆ ಸ್ವಾಗತ ಕೋರ್ತಾ ಇರೋದು ಇಲ್ಲಿಂದ. ಇಲ್ಲಿ ನೋಡಿ ಅಂತ, ಇದೆಲ್ಲ ಹೊಸ ಬ್ರಿಡ್ಜ್, ಅದು ಹಳೆ ಬ್ರಿಡ್ಜ್. ಇದು ಆ್ಯಕ್ಚುಲಿ ಹಳೆ ಬ್ರಿಡ್ಜೇ, ಬಟ್ ಇಲ್ಲಿಗೆ ಹೊಸತ್ತು ಕಟ್ಟಿದ್ದು. ಆ ಕಡೆದೊಂದು ಹೊಸ ಬ್ರಿಡ್ಜ್. ಸೊ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ. ಹಾಸನಕ್ಕೆ ಇಲ್ಲಿಂದ 114 ಕಿಲೋಮೀಟ್ರ್, ಧರ್ಮಸ್ಥಳಕ್ಕೆ 39 ಕಿಲೋಮೀಟ್ರ್. ಇಲ್ಲಿಂದ ಹೋಗ್ಬೋದಿತ್ತು, ಇಲ್ಲಿ ಬಂದ್ ಮಾಡಿದ್ದಾರೆ. ಜಾಗ ಉಂಟಾ? ಹೋಗ್ಬೋದಾ? ಇಲ್ಲ, ಅದು ಬೇಡ. ಹಾಗಾದ್ರೆ ಆ ಕಡೆಯಿಂದ ಹೋಗು. ಅವರ ಅಂಗಡಿ ಇರೋದು ಅಲ್ಲಿ ಮಾರ, ಅಲ್ಲಿ. ನಾವು ಹೇಗೆ ಹೋಗ್ಬೇಕಂತ ಹೇಳಿದರೆ ಸುತ್ತಾಡಿಕೊಂಡು ಹೋಗಬೇಕು. ಇಲ್ಲಿ ನೋಡಿ ಫ್ಲೈಓವರ್ ಯಾವ ಥರ ಆಗಿದೆ ಅಂತ. ಇದು ಸೀದಾ ನಮ್ಮ ಗುಂಡ್ಯ ಹಾಸನಕ್ಕೆ ಸೇರ್ತದೆ. ಸೊ ನಾವು ಇಲ್ಲಿಂದ ಸರ್ವಿಸ್ ರೋಡ್ ತಗೊಂಡು ಉಪ್ಪಿನಂಗಡಿ ಜಂಕ್ಷನ್ಗೆ ಹೋಗಿ, ಈ ಕಡೆಯಿಂದ ಹೋಗಿ ಇಲ್ಲಿ ಕೆಳಗಡೆ ರೋಡ್ ಕಾಣ್ತಾ ಉಂಟಲ್ಲ, ಅಲ್ಲಿಂದ ರಿಟರ್ನ್ ಬರಬೇಕು. ಇಲ್ಲಿಂದ ಮತ್ತೆ ಇಲ್ಲಿಂದ ರಿಟರ್ನ್ ಬಂದು ಮತ್ತೆ ಇಲ್ಲಿಂದ ಆ ಕಡೆ ಶುರುವಿಂದ ಆ ಕಡೆ ಹೋಗಬೇಕು. ಅಲ್ಲಿಂದ ಮತ್ತೆ ಲೆಫ್ಟ್ ತಗೊಂಡು ಸೀದಾ ಕಲ್ಲೇರಿ ಕಡೆಗೆ ಹೋಗಬೇಕು. ಬನ್ನಿ, ಇಲ್ಲಿಂದ ಲೆಫ್ಟ್ ತಗೊಂಡು ಅಂಗಡಿಗೆ ಹೋಗಿ ಸಿಗುವ. ಫೈನಲಿ ಇಲ್ಲಿಂದ ಲೋಡೆಲ್ಲ ಮಾಡಿಸಿ ಆಯಿತು. ಎಷ್ಟು ರಶ್ ಉಂಟು ಅಂತ ನೋಡ್ಬೋದು ನೀವು. ಸೊ ಇಲ್ಲಿಗೆ ಬಂದು ಅರ್ಧ ಗಂಟೆ ಆಯಿತು. ಈಗ ಇಲ್ಲಿ ಬಿಲ್ಲೆಲ್ಲ ಮಾಡಿಸಿ ಲೋಡೆಲ್ಲ ಮಾಡಿ ಆಯಿತು. ಸೊ ಇಲ್ಲಿಂದ ನಾವು ಹೊರಡುವ, ನಮ್ಮ ಪಯಣ ಮುಂದುವರಿಸುವ. ಲೋಡ್ ಆಯ್ತಾ ಜುನೈದ್ ಭಾಯ್? 3 ಗಂಟೆ ಆಯ್ತಂತಲ್ಲ ಇಲ್ಲಿ. ಮತ್ತೆ 3/4 ಗಂಟೆ ಆಯಿತು. ಹೇಳಿದರೆ ಅರ್ಥ ಆಗೋದಿಲ್ಲ, ನಮ್ಮ ಪರಿಸ್ಥಿತಿ ನಮಗೇನೆ ಗೊತ್ತು. ಸರಿ ಬನ್ನಿ, ಇಲ್ಲಿಂದ ನಾವು ಹೊರಡುವ. ಇದು
ಮೌನಗಳೇ